ಚೆನ್ನಾಗಿ ಪಾಲಿನೇಷನ್ ಮಾಡುತ್ತೆ. ತುಳುವೆ ಜೇನು ಇರ್ಬೋದು, ಅಂದರೆ ನಾವು ಎಪಿಸ್ ಸೆರೆನಾ ಇಂಡಿಕಾ ಅಥವಾ ರೈಡೋನಾ ಇಂಡಿಪೆನ್ಸ್ ಇರ್ಬೋದು, ಅಥವಾ ಆ್ಯಪಿಸ್ ಡಾರ್ಸೆಟಾ ಇರ್ಬೋದು, ಅಥವಾ ಮಲ್ಲಿಫೆರಾ ಇರ್ಬೋದು, ಆ್ಯಪಿಸ್ ಗ್ಲೋರಿಯಾ ಇರ್ಬೋದು. ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಎಲ್ಲ ರೀತಿಗೂ ಬೆಳೆಗಳಿಗೂ ಪರಾಗಸ್ಪರ್ಶವನ್ನು ಮಾಡ್ತಕ್ಕಂಥವು. ಇವುಗಳೇ ನಾಶ ಆದರೆ ಮುಂದೆ ಏನು ಪರಿಸ್ಥಿತಿ ನಮ್ಮದು? ಅದಕ್ಕಾಗಿ ತಜ್ಞರ ಜೊತೆಯಲ್ಲಿ ಇವತ್ತು ಆ ಒಂದು ವಿಷಯದಲ್ಲಿ ಅವರು ಸರಿಯಾಗಿ ನಿಮಗೆ ತಿಳುವಳಿಕೆಯನ್ನು ಕೊಡ್ತಾರೆ. ಏಕೈಕ ಉದ್ಯಮ ಯಾವುದಂದ್ರೆ ಜೇನು ಕೃಷಿ. ಇದಕ್ಕೆ ಯಾವುದೇ ಪ್ರತ್ಯೇಕತಕ್ಕಂಥ ಭೂಮಿ ಬೇಕಾಗಿಲ್ಲ, ವಿದ್ಯುತ್ ಶಕ್ತಿ ಬೇಕಾಗಿಲ್ಲ, ನೀರು ಬೇಕಾಗಿಲ್ಲ. ನೀವು ನಿಮ್ಮ ಮಾಡತಕ್ಕಂಥ ಕೃಷಿಯನ್ನ ಬರೀಗಿತ್ತು ಇದನ್ನೇ ಮಾಡ್ಬೇಕಂತ ಏನಿಲ್ಲ. ನೀವು ಉಪಕೋಸವಾಗಿ ಮಾಡ್ಕೊಬೋದು. ಮಾಡ್ಕೊಳ್ಳೋದ್ ಮುಖಾಂತರ ನಿಮ್ಮ ಇಳುವರಿಯಿಂದ ಜಾಸ್ತಿ ಮಾಡ್ಕೊಬೋದು, ನಿಮ್ಮ ಆರೋಗ್ಯ ಸುಧಾರಣೆ ಮಾಡ್ಕೊಬೋದು, ನಿಮ್ಮ ಒಂದು ಆರ್ಥಿಕತೆಯನ್ನು ಸುಧಾರಣೆ ಮಾಡ್ಕೊಬೋದು. ಈಗ ಡಾಕ್ಟರ್ ಹೆಗ್ಡೆ ಅವರು ಸುಮಾರು 1500 ಜೇನು ಕುಟುಂಬಗಳನ್ನ ಸಾಕಾಣಿಕೆ ಮಾಡ್ತಿದ್ದಾರೆ. ಒಂದು ವರ್ಷಕ್ಕೆ 4,000 ರಿಂದ 5,000 ಕೆಜಿ ತುಪ್ಪವನ್ನು ಉತ್ಪಾದನೆ ಮಾಡ್ತಿದ್ದಾರೆ. ರಾಸಾಯನಿಕ ಕೃಷಿ ಅಧಿಕವಾಗಿ ನಡೀತಾ ಇದೆ. ರಾಸಾಯನಿಕ ಕೃಷಿ ಅಧಿಕವಾಗಿ ನಡೀತಾ ಇರೋದ್ರಿಂದ ಈ ಜೇನು ಸಂತತಿ ತುಂಬ ವಿನಾಶದ ಅಂಚಿಗೆ ಹೋಗ್ಬಿಟ್ಟಿದೆ. ವಿನಾಶದ ಅಂಚಿಗೆ ಹೋದರೆ ಇಡೀ ಮಾನವ ಸಂಕುಲಕ್ಕೆ ಮತ್ತು ಜೀವ ಸಂಕುಲಕ್ಕೆ ಆಹಾರ ಭದ್ರತೆ ಬೇಕಾಗಿರೋದ್ರಿಂದ ಜೇನು ಸಾಕಾಣಿಕೆ ತರಬೇತಿ ಕಾರ್ಯಕ್ರಮಗಳು ಬೇಕು. ಈ ಥರ ಕಾರ್ಯಕ್ರಮಗಳು ತುಂಬ ಅಗತ್ಯವಾಗಿರೋದ್ರಿಂದ ನಮ್ಮ ರೈತರು ಆರ್ಥಿಕ ಸಬಲರಾಗಬಹುದು ಅನ್ನೋ ಒಂದು ಉದ್ದೇಶ ಈ ಜೇನು ಸಾಕಾಣಿಕಾ ತರಬೇತಿಗೆ ಇದೆ ಅನ್ನೋದು ನನ್ನ ಅನಿಸಿಕೆ. ಸ್ಪರ್ಶ ಅನ್ನತಕ್ಕಂಥ ಕ್ರಿಯೆ ನಡೆದಾಗ ಈ ಕೃಷಿ ಚಟುವಟಿಕೆ ಉತ್ತಮವಾಗಿ ಬರ್ತವೆ. ಉತ್ತಮವಾದ ತಳಿ ಅಂದರೆ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತದೆ ಅನ್ನತಕ್ಕಂಥದ್ದನ್ನು ಈ ತರಬೇತಿನಲ್ಲಿ ಮಾಹಿತಿಯನ್ನು ನೀಡಿದರು. ಹಾಗೆ ಇದೇ ಜೇನು ಸಾಕಾಣೆಯನ್ನೇ ಒಂದು ವೃತ್ತಿಯನ್ನಾಗಿ ಮಾಡಿಕೊಂಡ್ರೆ ಒಬ್ಬ ಕೃಷಿಕ ಬದಲಿ ಆದಾಯದ ಒಂದು ಸೃಷ್ಟಿಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅನ್ನತಕ್ಕಂಥ ಮಾಹಿತಿಯನ್ನು ಕೊಡಿದ್ರು. थैंक यू मैम। जोधपुर स्थित आपका फर्नीचर व्यवसाय लकड़ी कार्यरत है, साथ ही सज्जनगढ़ महल और जैविक उद्यान के 7 crore enterprises as of now. You're adding 25 lakh new MSME beneficiaries to the list by 2028. It's not some easy task. But at the same time, it's not a hazy or ambiguous target. Target is clear. By improving SIDBI's capital to de-risk their own exposure or to risk-weighted assets ratio, we are ensuring that the institution can raise lower cost funds and pass that benefit on to small entrepreneurs through wider, cheaper and more accessible credit. I think, in a way, I would say it's good under this government, the Prime Minister's guidance, institutions are getting very clear vision forward. It's there for you. It's presented with reason to you. It's also supported with resources by the government. I can only say this brings greater clarity for the entire SIDBI team. They're getting a target, they're getting the money, they're getting the government's vision put forward. It's because all of us have confidence in SIDBI.